ಡಿಮ್ಯಾಂಡಿಂಗ್ ಕೋರ್ಸು ಈಗ ಇರೋದ್ರಲ್ಲಿ AML ಬ್ರಾಂಚ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷಿನ್ ಲರ್ನಿಂಗ್ ಅಂತ. ಸೊ ಬೆಂಗಳೂರಲ್ಲಿರೋ ಟಾಪ್ 50 ಕಾಲೇಜಸ್ ಬಗ್ಗೆ ನಾನು ಇಲ್ಲಿ ಮಾಹಿತಿ ಕೊಡ್ತೀನಿ. ನಿಮಗೆ ಯಾವ ರೀತಿ KCET ಅಲ್ಲಿ ಕಟ್ ಆಫ್ ರ್ಯಾಂಕಿಂಗ್ ಇದ್ರೆ ಈ ಕಾಲೇಜುಗಳಲ್ಲಿ ಸೀಟ್ ಸಿಗುತ್ತೆ ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೊಬಹುದು. ಸೊ ಫಸ್ಟ್ ಬಂದು RV ಕಾಲೇಜ್ ಆಫ್ ಇಂಜಿನಿಯರಿಂಗು, ಇದು ಮೈಸೂರು ರೋಡಲ್ಲಿದೆ. ನಿಮ್ದೇನಾದರೂ ರ್ಯಾಂಕಿಂಗ್ 900 ಒಳಗಡೆ ಇದ್ರೆ ಇಲ್ಲಿ AML ಬ್ರಾಂಚ್ ಸಿಗುತ್ತೆ. ಅವರೇಜ್ ಪ್ಯಾಕೇಜು ಈ ಕಾಲೇಜಲ್ಲಿ 14 ರಿಂದ 15 ಲಕ್ಷದ ತನಕ ಸಿಗುತ್ತೆ. ನೆಕ್ಸ್ಟ್ PES ಯೂನಿವರ್ಸಿಟಿ, ಇದು ಇರೋದು RR ನಗರದಲ್ಲಿ. ಇದಕ್ಕೆ ನಿಮಗೆ KCET ರ್ಯಾಂಕಿಂಗ್ ಬಂದು 2200 ಒಳಗಡೆ ಇದ್ರೆ AML ಬ್ರಾಂಚ್ ಸಿಗುತ್ತೆ. ಇಲ್ಲೂ ಅಷ್ಟೇ ಅವರೇಜ್ ಪ್ಯಾಕೇಜು 14 ಲಕ್ಷದ ತನಕ ಸಿಗುತ್ತೆ. MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತಿಕೆರೆಯಲ್ಲಿ ಇರೋದು, ಇಲ್ಲೂ ಅಷ್ಟೇ 3000 ಒಳಗಡೆ ಇದ್ರೆ ನಿಮಗೆ AML ಬ್ರಾಂಚ್ ಸಿಗುತ್ತೆ. ಅವರೇಜ್ ಪ್ಯಾಕೇಜು ಅಪ್ ಟು 10 ಲ್ಯಾಕ್ಸ್ ತನಕ ಸಿಗುತ್ತೆ. BMS ಕಾಲೇಜ್ ಆಫ್ ಇಂಜಿನಿಯರಿಂಗು, ಇದು ಬಸವನಗುಡಿಯಲ್ಲಿರೋ ಕಾಲೇಜು. 5000 ಒಳಗಡೆ ರ್ಯಾಂಕಿಂಗ್ ಇದ್ರೆ ನಿಮಗೆ AML ಬ್ರಾಂಚ್ ಸಿಗುತ್ತೆ. ಇಲ್ಲೂ ಅಷ್ಟೇ 10 to 12 ಲ್ಯಾಕ್ಸ್ ನಿಮಗೆ ಅವರೇಜ್ ಪ್ಯಾಕೇಜು ಸಿಗುತ್ತೆ. ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗು, ಇದು ಕುಮಾರಸ್ವಾಮಿ ಲೇಔಟಲ್ಲಿದೆ. ಇಲ್ಲೂ ಅಷ್ಟೇ 7500 ಒಳಗಡೆ ನಿಮಗೆ ರ್ಯಾಂಕಿಂಗ್ ಇದ್ರೆ ಈ ಕಾಲೇಜಲ್ಲಿ KCET ಅಲ್ಲಿ ಆರಾಮಾಗಿ ಸೀಟ್ ಸಿಗುತ್ತೆ. ಇಲ್ಲೂ ಅಷ್ಟೇ ಅವರೇಜ್ ಪ್ಯಾಕೇಜು ಅಪ್ ಟು 8 ರಿಂದ 10 ಲಕ್ಷದ ತನಕ ನಿಮಗೆ ಈ ಕಾಲೇಜಲ್ಲಿ ಅವರೇಜ್ ಪ್ಯಾಕೇಜು ಸಿಗುತ್ತೆ. ನೆಕ್ಸ್ಟ್ ಬಂದು ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದಿರೋದು BV ಅಲ್ಲಿ. ಇಲ್ಲೂ ಅಷ್ಟೇ 8500 ಒಳಗಡೆ ರ್ಯಾಂಕಿಂಗ್ ಇದ್ರೆ ನಿಮಗೆ ಈ ಕಾಲೇಜಲ್ಲಿ ಆರಾಮಾಗಿ ನಿಮಗೆ AML ಬ್ರಾಂಚ್ ಸಿಗುತ್ತೆ. ಜೊತೆಗೆ ಇಲ್ಲಿ 7 ರಿಂದ 8 ಲಕ್ಷದ ತನಕ ಅವರೇಜ್ ಪ್ಯಾಕೇಜು ಸಿಗೋ ಚಾನ್ಸಸ್ ಇದೆ. ನೆಕ್ಸ್ಟ್ RV ಯೂನಿವರ್ಸಿಟಿ, ಇದು ಮೈಸೂರು ರೋಡಲ್ಲಿ ಇದೆ. ಸೊ 9000 ಒಳಗಡೆ ರ್ಯಾಂಕಿಂಗ್ ಇದ್ರೆ ನಿಮಗೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಇದಕ್ಕೆ ಪ್ಯಾಕೇಜ್ ಬಂದು 6 ರಿಂದ 7 ಲಕ್ಷ ಪ್ಯಾಕೇಜ್, ಅವರೇಜ್ ಪ್ಯಾಕೇಜ್ ಸಿಗುತ್ತೆ. ನೆಕ್ಸ್ಟ್ BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಯಲಹಂಕದಲ್ಲಿದೆ. ಇದಕ್ಕೆ 11000 ಒಳಗಡೆ ರ್ಯಾಂಕಿಂಗ್ ಇದ್ರೆ ನಿಮಗೆ ಈ ಕಾಲೇಜಲ್ಲಿ KCET ಅಲ್ಲಿ ಸಿಗುತ್ತೆ. 6 ರಿಂದ 7 ಲಕ್ಷ ಅವರೇಜ್ ಪ್ಯಾಕೇಜು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು RR ನಗರದಲ್ಲಿದೆ. 12000 ಒಳಗಡೆ ಇದ್ರೆ ನಿಮಗೆ AML ಬ್ರಾಂಚ್ ಸೀಟ್ ಸಿಗುತ್ತೆ. 7 ರಿಂದ 8 ಲಕ್ಷ ನಿಮಗೆ ಅವರೇಜ್ ಪ್ಯಾಕೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬನಶಂಕರಿಯಲ್ಲಿದೆ. ಇಲ್ಲೂ ಅಷ್ಟೇ 13000 ಒಳಗಡೆ ರ್ಯಾಂಕಿಂಗ್ ಇದ್ರೆ ನಿಮಗೆ ಖಂಡಿತ ನಿಮಗೆ AML ಬ್ರಾಂಚ್ ಸಿಗುತ್ತೆ. 6 ರಿಂದ 7 ಲಕ್ಷ ಅವರೇಜ್ ಪ್ಯಾಕೇಜ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ನ್ಯೂ ಆರಿಜಿನ್ ಕಾಲೇಜ್ ಆಫ್ ಇಂಜಿನಿಯರಿಂಗು ಮಾರತಳ್ಳಿಯಲ್ಲಿದೆ. 14000 ರ್ಯಾಂಕಿಂಗ್ ಒಳಗಡೆ ಇದ್ದರೆ ನಿಮಗೆ ಖಂಡಿತ AML ಬ್ರಾಂಚ್ ಸಿಗುತ್ತೆ. 8 ರಿಂದ 9 ಲಕ್ಷದ ತನಕ ಅವರೇಜ್ ಪ್ಯಾಕೇಜ್ ಸಿಗ್ಬೋದು. ನೆಕ್ಸ್ಟ್ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಯಲಹಂಕದ ಹತ್ರ ಬಾಗ್ಲೂರು ಕ್ರಾಸಲ್ಲಿರೋ ಕಾಲೇಜು. ಇಲ್ಲೂ ಅಷ್ಟೇ 15000 ಒಳಗಡೆ ಇದ್ದರೆ ನಿಮಗೆ ಸಿಗ್ತಾ ಇತ್ತು. ಬಟ್ ಈಗ ಅವರು ಪ್ರೆಸೆಂಟು KCET ಮುಖಾಂತರ ಸೀಟ್ ಕೊಡ್ತಾ ಇಲ್ಲ. ಸೊ ಅವರೇ ಎಂಟ್ರೆನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಆ ಎಂಟ್ರೆನ್ಸ್ ಎಕ್ಸಾಮ್ ಬರೆದ್ರೆ ನಿಮಗೆ ಸೀಟ್ ಸಿಗುತ್ತೆ. 6 ರಿಂದ 7 ಲಕ್ಷ ನಿಮಗೆ ಅವರೇಜ್ ಪ್ಯಾಕೇಜು ಸಿಗುತ್ತೆ. ನೆಕ್ಸ್ಟ್ ರೇವಾ ಯೂನಿವರ್ಸಿಟಿ, ಯಲಹಂಕ ಹತ್ರ ಕಟ್ಕೇನಹಳ್ಳಿಯಲ್ಲಿದೆ. ಇಲ್ಲೂ ಅಷ್ಟೇ 17000 ಒಳಗಡೆ ಇದ್ದರೆ ನಿಮಗೆ AML ಬ್ರಾಂಚ್ ಸಿಗುತ್ತೆ. 6 ರಿಂದ 7 ಲಕ್ಷ ನಿಮಗೆ ಅವರೇಜು ಪ್ಯಾಕೇಜ್ ಸಿಗ್ಬೋದು. ನೆಕ್ಸ್ಟ್ CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವೈಟ್ ಫೀಲ್ಡಲ್ಲಿದೆ. ಇದು ಅಷ್ಟೇ 18000 ರ್ಯಾಂಕಿಂಗ್ ಇದ್ದರೆ ನಿಮಗೆ AML ಬ್ರಾಂಚ್ ಸಿಗುತ್ತೆ. 6.5-7 ಲಕ್ಷದ ತನಕ ನಿಮಗೆ ಅವರೇಜ್ ಪ್ಯಾಕೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. JSS ಅಕಾಡೆಮಿ ಆಫ್ ಟೆಕ್ ಎಜುಕೇಷನ್ನು ಉತ್ತರಹಳ್ಳಿಯಲ್ಲಿದೆ. 20000 ಒಳಗಡೆ ರ್ಯಾಂಕಿಂಗ್ ಇದ್ದರೆ ಈ ಕಾಲೇಜಲ್ಲಿ ಆರಾಮಾಗಿ AML ಬ್ರಾಂಚ್ ಸಿಗುತ್ತೆ. ನಿಮಗೆ 5 ರಿಂದ 7 ಲಕ್ಷದ ತನಕ ಈ ಕಾಲೇಜಲ್ಲಿ ಅವರೇಜ್ ಪ್ಯಾಕೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ, ಇದು ಯಲಹಂಕ ಹತ್ರ ರಾಜನಕುಂಟೆಯಲ್ಲಿದೆ. ಇದಕ್ಕೆ 22000 ಒಳಗಡೆ ರ್ಯಾಂಕಿಂಗ್ ಇದ್ದರೆ ನಿಮಗೆ AML ಬ್ರಾಂಚ್ ಸಿಗುತ್ತೆ. ಸೊ ಇಲ್ಲೂ ಅಷ್ಟೇ ಅವರೇಜು 6 ರಿಂದ 7 ಲಕ್ಷ ನಿಮಗೆ ಅವರೇಜ್ ಪ್ಯಾಕೇಜ್ ಇದೆ. ನೆಕ್ಸ್ಟ್ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸೋಲ್ದೇವನಹಳ್ಳಿಯಲ್ಲಿದೆ. 22000 ರ್ಯಾಂಕಿಂಗ್ ಇದ್ದರೆ ನಿಮ್ಗೆ ಈ ಕಾಲೇಜಲ್ಲಿ AML ಬ್ರಾಂಚ್ ಸಿಗುತ್ತೆ. 5 ರಿಂದ 6 ಲಕ್ಷ ಅವರೇಜ್ ಪ್ಯಾಕೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ RR ನಗರದಲ್ಲಿದೆ. 23000 ರ್ಯಾಂಕ್ ಇದ್ದರೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. 5 ರಿಂದ 6 ಲಕ್ಷ ಪ್ಯಾಕೇಜ್ನ ಅವರೇಜ್ ಪ್ಯಾಕೇಜ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಸರ್ MVIT, ಇದು ನಿಮಗೆ ಯಲಹಂಕದ ಹತ್ರನೇ ಲೊಕೇಟ್ ಆಗಿರೋದು. ಇದರಲ್ಲಿ 24000 ರ್ಯಾಂಕಿಂಗ್ ಇದ್ದರೆ ಈ ಕಾಲೇಜಲ್ಲಿ ನಿಮಗೆ AML ಬ್ರಾಂಚ್ ಸಿಗುತ್ತೆ. 5 ರಿಂದ 6 ಲಕ್ಷ ನಿಮಗೆ ಅವರೇಜ್ ಪ್ಯಾಕೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು KR ಪುರಮಲ್ಲಿ ಲೊಕೇಟ್ ಆಗಿದೆ. 25000 ಒಳಗಡೆ ರ್ಯಾಂಕ್ ಇದ್ದರೆ ಈ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗುತ್ತೆ. 5 ರಿಂದ 6 ಲಕ್ಷ ಅವರೇಜ್ ಪ್ಯಾಕೇಜ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. KS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಕನಕಪುರ ರೋಡಲ್ಲಿದೆ. 26000 ಒಳಗಡೆ ರ್ಯಾಂಕಿಂಗ್ ಇದ್ದರೆ ನಿಮ್ಗೆ ಸೀಟ್ ಸಿಗುತ್ತೆ. 5 to 6 ಲ್ಯಾಕ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅವರೇಜ್ ಪ್ಯಾಕೇಜು. ಜೈನ್ ಯೂನಿವರ್ಸಿಟಿ, ಇದು ಕನಕಪುರ ರೋಡಲ್ಲಿ ಲೊಕೇಟ್ ಆಗಿದೆ. ಇದು ಅಷ್ಟೇ, ಅವರು ಕಂಡಕ್ಟ್ ಓನ್ ಸಪ್ರೇಟ್ ಎಕ್ಸಾಮ್ ಮಾಡ್ತಾರೆ. KCET ಮುಖಾಂತರ ಹೋದರೆ ಸೀಟ್ ಕೊಡೋದಿಲ್ಲ. ಸೊ ಇಲ್ಲೂ ನೀವು 6 ರಿಂದ 7 ಲಕ್ಷ ಅವರೇಜ್ ಪ್ಯಾಕೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೆಂಗೇರಿ ಹತ್ರ ಲೊಕೇಟ್ ಆಗಿದೆ. ಇಲ್ಲಿ 29000 ರ್ಯಾಂಕ್ ಒಳಗಡೆ ಇದ್ದರೆ ನಿಮಗೆ AML ಬ್ರಾಂಚ್ ಸಿಗುತ್ತೆ. 5 ರಿಂದ 6 ಲಕ್ಷ ನೀವು ಆರಾಮಾಗಿ ಈ ಕಾಲೇಜಲ್ಲಿ ಪ್ಲೇಸ್ಮೆಂಟು ಪ್ಯಾಕೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು.
ಅಲಯನ್ಸ್ ಯೂನಿವರ್ಸಿಟಿ ಆನೇಕಲ್ಲಲ್ಲಿದೆ. ಇವರು ಅಷ್ಟೇ, ಅವರು ಸಪ್ರೇಟಾಗಿ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸೊ 6-7 ಲಕ್ಷ ನಿಮಗೆ ಆವರೇಜ್ ಪ್ಯಾಕೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಪ್ರೆಸಿಡೆನ್ಸಿ ಸ್ಕೂಲ್ ಆಫ್ ಇಂಜಿನಿಯರಿಂಗು, ಇದು ಯಲಹಂಕದಲ್ಲಿ ಲೊಕೇಟ್ ಆಗಿದೆ. 32,000 ಒಳಗಡೆ ರ್ಯಾಂಕಿಂಗ್ ಇದ್ದರೆ ನಿಮ್ಗೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಸೊ ಇಲ್ಲಿ 5-6 ಲಕ್ಷ ನಿಮ್ಮ ಪ್ಯಾಕೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ರಾಜನಕುಂಟೆ ಲೊಕೇಟ್ ಆಗಿದೆ. 32,000 ಒಳಗಡೆ ರ್ಯಾಂಕಿಂಗ್ ಬಂದರೆ ನಿಮ್ಗೆ AML ಬ್ರಾಂಚ್ ಸಿಗುತ್ತೆ. 4-6 ಲಕ್ಷದ ತನಕ ನಿಮಗೆ ಆವರೇಜ್ ಪ್ಯಾಕೇಜು AML ಬ್ರಾಂಚ್ಗೆ ಸಿಗುತ್ತೆ. ಸಪ್ತಗಿರಿ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಹೆಸರುಘಟ್ಟದಲ್ಲಿ ಲೊಕೇಟ್ ಆಗಿದೆ. 33,000 ರ್ಯಾಂಕಿಂಗ್ ಇದ್ದರೆ ಈ ಕಾಲೇಜಲ್ಲಿ AML ಬ್ರಾಂಚ್ ಸಿಗುತ್ತೆ. 4-5 ಲಕ್ಷ ಆವರೇಜ್ ಪ್ಯಾಕೇಜು ಎಕ್ಸ್ಪೆಕ್ಟ್ ಮಾಡ್ಬೋದು. ಏಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೆಬ್ಬಾಳದಲ್ಲಿ ಲೊಕೇಟ್ ಆಗಿದೆ. ಇಲ್ಲೂ ಅಷ್ಟೇ 36,000 ಒಳಗಡೆ ರ್ಯಾಂಕಿಂಗ್ ಇದ್ದರೆ ಈ ಕಾಲೇಜಲ್ಲೂ ನಿಮಗೆ ಆರಾಮಾಗಿ KCETಯಲ್ಲಿ ಸೀಟ್ ಸಿಗುತ್ತೆ. 4-5 ಲಕ್ಷ ಆವರೇಜ್ ಪ್ಯಾಕೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗು ಆವಲಹಳ್ಳಿಯಲ್ಲಿದೆ. 36,000 ರ್ಯಾಂಕ್ ಬಂದರೆ ಈ ಕಾಲೇಜಲ್ಲಿ ಆರಾಮಾಗಿ AML ಬ್ರಾಂಚ್ ಸಿಗುತ್ತೆ. 4.5 ಲಕ್ಷ ಪ್ಯಾಕೇಜ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. HKBK ಕಾಲೇಜ್ ಆಫ್ ಇಂಜಿನಿಯರಿಂಗು, ಇದು ನಾಗವಾರ, ಹೆಬ್ಬಾಳದ ಹತ್ರ ನಾಗವಾರದಲ್ಲಿ ಲೊಕೇಟ್ ಆಗಿದೆ. 38,000 ರ್ಯಾಂಕ್ ಬಂದರೆ ನಿಮ್ಗೆ ಈ ಕಾಲೇಜಲ್ಲಿ ಜನರಲ್ ಮೆರಿಟಲ್ಲಿ ಆರಾಮಾಗಿ ಸೀಟ್ ಸಿಗುತ್ತೆ. ಸೊ ಇಲ್ಲೂ ಅಷ್ಟೇ 4-5 ಲಕ್ಷ ನೀವು ಪ್ಯಾಕೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ MVJ ಕಾಲೇಜ್ ಆಫ್ ಇಂಜಿನಿಯರಿಂಗು ವೈಟ್ಫೀಲ್ಡಲ್ಲಿದೆ. 40,000 ಒಳಗಡೆ ರ್ಯಾಂಕ್ ಬಂದರೆ ನಿಮ್ಗೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. 4.5 ಲಕ್ಷ ಆವರೇಜ್ ಪ್ಯಾಕೇಜ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಮೈಸೂರು ರೋಡು ಕೆಂಗೇರಿಯಿಂದ ಮುಂದೆ ಇದೆ. ಸೊ ಇದು ಅಷ್ಟೇ 42,000 ರ್ಯಾಂಕ್ ಬಂದರೆ ಈ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗುತ್ತೆ. ಇಲ್ಲೂ 4-5 ಲಕ್ಷ ಆವರೇಜ್ ಪ್ಯಾಕೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ KNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೆಗ್ಡೆ ನಗರದ ಹತ್ರ ಇದೆ. 43,000 ರ್ಯಾಂಕಿಂಗ್ ಬಂದರೆ ನಿಮ್ಗೆ ಈ ಕಾಲೇಜಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. 4-5 ಲಕ್ಷ ಆವರೇಜ್ ಪ್ಯಾಕೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. RR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚಿಕ್ಕಬಾಣವಾರದಲ್ಲಿದೆ. 45,000 ರ್ಯಾಂಕ್ ಬಂದರೆ ಈ ಕಾಲೇಜ್ನ ಆರಾಮಾಗಿ ನಿಮ್ಮ KCETಯಲ್ಲಿ ಸೀಟ್ ಸಿಗುತ್ತೆ. 4-5 ಲಕ್ಷ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗು ಕುಂಬಳಗೂಡಲ್ಲಿದೆ. ಇಲ್ಲಿ 47,000 ಒಳಗಡೆ ರ್ಯಾಂಕಿಂಗ್ ಬಂದರೆ ನೀವು ಈ ಕಾಲೇಜಲ್ಲಿ ಆರಾಮಾಗಿ KCETಯಲ್ಲಿ ಸೀಟ್ ತೊಗೊಬೋದು. 4-4.25 ಲಕ್ಷ ನೀವು ಆವರೇಜ್ ಪ್ಯಾಕೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಗೋಪಾಲನ್ ಕಾಲೇಜ್ ಆಫ್ ಇಂಜಿನಿಯರಿಂಗು ವೈಟ್ಫೀಲ್ಡಲ್ಲಿದೆ. 50,000 ರ್ಯಾಂಕ್ ಬಂದರೂ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. 4-5 ಲಕ್ಷ ಆರಾಮಾಗಿ ಪ್ಯಾಕೇಜ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಾಗಡಿ ರೋಡಲ್ಲಿದೆ. 52,000 ರ್ಯಾಂಕ್ ಇದೆ. 4-4.25 ಲಕ್ಷ ಪ್ಯಾಕೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಕ್ಸ್ಫೋರ್ಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೊಮ್ಮನಹಳ್ಳಿಯಲ್ಲಿ ಲೊಕೇಟ್ ಆಗಿದೆ. 54,000 ರ್ಯಾಂಕ್ ಇದ್ದರೂ ನಿಮ್ಗೆ AML ಬ್ರಾಂಚ್ ಸಿಗುತ್ತೆ. 4.5 ಲಕ್ಷ ನೀವು ಆವರೇಜ್ ಪ್ಯಾಕೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. AMC ಇಂಜಿನಿಯರಿಂಗ್ ಕಾಲೇಜು ಬನ್ನೇರುಘಟ್ಟ, 58,000 ರ್ಯಾಂಕಿಂಗ್ ಇದ್ದರೆ ಈ ಕಾಲೇಜಲ್ಲಿ AML ಬ್ರಾಂಚ್ ಸಿಗುತ್ತೆ. 4-4.25 ಲಕ್ಷ ನೀವು ಆವರೇಜ್ ಪ್ಯಾಕೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚಿಕ್ಕಬಾಣಾವರ, 56,000 ರ್ಯಾಂಕಿಂಗ್ ಇದ್ದರೆ ಈ ಕಾಲೇಜಲ್ಲಿ ಸೀಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. 4-5 ಲಕ್ಷ ನಿಮಗೆ ಆವರೇಜು ಪ್ಯಾಕೇಜು ಆರಾಮಾಗಿ ಸಿಗುತ್ತೆ. ಸಿಟಿ ಇಂಜಿನಿಯರಿಂಗ್ ಕಾಲೇಜು ದೊಡ್ಡಕಲ್ಸಂದ್ರದಲ್ಲಿ ಇದು ಲೊಕೇಟ್ ಆಗಿದೆ. 60,000 ರ್ಯಾಂಕ್ ಬಂದರೂ ನಿಮಗೆ AML ಬ್ರಾಂಚ್ ಸಿಗುತ್ತೆ. 4-5 ಲಕ್ಷ ಆರಾಮಾಗಿ ಪ್ಯಾಕೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಟಿ ಜಾನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬನ್ನೇರುಘಟ್ಟ, 62,000 ಬಂದಿದ್ರು ನಿಮ್ಗೆ ಈ ರೀತಿಯಾಗಿ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. 4-4.25 ಲಕ್ಷ ಆವರೇಜ್ ಪ್ಯಾಕೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ACS ಕಾಲೇಜ್ ಆಫ್ ಇಂಜಿನಿಯರಿಂಗು ಕೆಂಗೇರಿಯಲ್ಲಿ ಲೊಕೇಟ್ ಆಗಿದೆ. 65,000 ಬಂದರೆ ರ್ಯಾಂಕಿಂಗು ನೀವು ಆರಾಮಾಗಿ ಈ ಕಾಲೇಜಲ್ಲಿ ಸೀಟ್ ತೊಗೊಬೋದು. 4 ಲಕ್ಷ ಆವರೇಜ್ ಪ್ಯಾಕೇಜ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. CMR ಯೂನಿವರ್ಸಿಟಿ ಸ್ಕೂಲ್ ಆಫ್ ಇಂಜಿನಿಯರಿಂಗು OMBR ಲೇಔಟಲ್ಲಿ ಲೊಕೇಟ್ ಆಗಿದೆ. ಇವರು ಅಷ್ಟೇ ಓನ್ ಆಗಿ ಯೂನಿವರ್ಸಿಟಿ ಅವರೇ ಸಪ್ರೇಟಾಗಿ ಎಂಟ್ರೆನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸೊ ಇದು KCETಯಿಂದ ಸೀಟ್ ಕೊಡೋದಿಲ್ಲ. ಸೊ ಯೂನಿವರ್ಸಿಟಿ ಎಕ್ಸಾಮ್ ಬರೆದು ನೀವು ಸೀಟ್ ತೊಗೊಬೇಕು. ಇಲ್ಲಿ ಏನಾದರೂ ಸೀಟ್ ಸಿಕ್ಕಿದ್ರೆ ನಿಮ್ಗೆ 5-6 ಲಕ್ಷಕ್ಕೆ ಆವರೇಜ್ ಪ್ಯಾಕೇಜ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸಿ ಕಾಲೇಜ್ ಆಫ್ ಇಂಜಿನಿಯರಿಂಗು KR ಪುರಮಲ್ಲಿದೆ. 70,000 ತನಕ ನಿಮಗೆ ರ್ಯಾಂಕಿಂಗ್ ಬಂದರೂ ನಿಮ್ಗೆ ಆರಾಮಾಗಿ ಸೀಟ್ ಸಿಗುತ್ತೆ. ಸೊ 3-4 ಲಕ್ಷ ನಿಮ್ಗೆ ಆವರೇಜ್ ಪ್ಯಾಕೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ವೇಮನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೋರಮಂಗಲದಲ್ಲಿದೆ. ನಿಮ್ಗೆ ಏನಾದರೂ 68,000 ರ್ಯಾಂಕಿಂಗ್ ಬಂದರೆ ಈ ಕಾಲೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. 4-4.25 ಇಲ್ಲ 5 ಲಕ್ಷ ಆವರೇಜ್ ಪ್ಯಾಕೇಜ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬೃಂದಾವನ ಕಾಲೇಜ್ ಆಫ್ ಇಂಜಿನಿಯರಿಂಗು, ಇದು ಅಷ್ಟೇ ಯಲಹಂಕ ಹತ್ರ ಬಾಗ್ಲೂರು ಕ್ರಾಸಲ್ಲಿ ಲೊಕೇಟ್ ಆಗಿದೆ. 72,000 ರ್ಯಾಂಕ್ ಬಂದರೂ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. 3-4 ಲಕ್ಷ ಆವರೇಜ್ ಪ್ಯಾಕೇಜ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಕೆಂಗೇರಿಯಲ್ಲಿ ಲೊಕೇಟ್ ಆಗಿದೆ. 75,000 ರ್ಯಾಂಕ್ ಬಂದರೂ ನೀವು ಕಾಲೇಜಲ್ಲಿ ಆರಾಮಾಗಿ AML ಬ್ರಾಂಚ್ ತೊಗೊಬೋದು. 3.5-4 ಲಕ್ಷ ಆವರೇಜ್ ಪ್ಯಾಕೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. BTL ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಬೊಮ್ಮಸಂದ್ರದಲ್ಲಿ ಲೊಕೇಟ್ ಆಗಿದೆ. 78,000 ರ್ಯಾಂಕ್ ಬಂದ್ರೂ ನಿಮ್ಗೆ AML ಬ್ರಾಂಚು ಸೀಟ್ ಸಿಗುತ್ತೆ. ಸೊ 3.5-4 ಲಕ್ಷ ಆವರೇಜ್ ಪ್ಯಾಕೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಂಪ್ಯಾಕ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗು ಕೊಡಗೇಳ್ಳಿ ಹತ್ರ ಇದೆ, ಸಕರ್ ನಗರ. 80,000 ರ್ಯಾಂಕ್ ಬಂದರೂ ನಿಮ್ಗೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. 3.5-4 ಲಕ್ಷ ಆವರೇಜ್ ಪ್ಯಾಕೇಜು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಏನೇನು ಮಾಹಿತಿ ಕೊಟ್ಟಿರೋದು, ಇದು ಜನರಲ್ ಮೆರಿಟ್ ಕಟ್ ಆಫ್ ಆಗಿದೆ. ಸೊ ನಿಮ್ದು ಏನಾದರೂ ಕ್ಯಾಟಗರಿ ಇದ್ದರೆ ಇನ್ನೂ ಸ್ವಲ್ಪ ರ್ಯಾಂಕಿಂಗ್ ಜಾಸ್ತಿ ಇದ್ದರೂ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಯಾವುದೇ ಕಾರಣಕ್ಕೂ
ನೀವು ಬಿಫೋರ್ ಜಾಯ್ನಿಂಗ್ ದ ಕಾಲೇಜು ಆ ಕಾಲೇಜ್ಗೆ ವಿಸಿಟ್ ಮಾಡಿ ನಿಮ್ಗೆ ಏನೇನು ಮಾಹಿತಿ ಬೇಕೋ ತಿಳ್ಕೊಂಡು ಆಮೇಲೆ ಜಾಯ್ನ್ ಆಗಿ. ಥ್ಯಾಂಕ್ ಯು.